ಚಳಿಗಾಲದಲ್ಲಿ ಹೇರಳವಾಗಿ ಮಾಡುವಂಥ ಈ ಹುರುಳಿಕಾಳಿನ ರಸಂ ದೇಹಕ್ಕೆ ತುಂಬಾ ಒಳ್ಳೆಯದು. ಇದನ್ನು ಹಾರ್ಸ್ ಗ್ರಾಮ್ ಅಂತ ಯಾಕೆ ಕರೀತಾರೆ ಗೊತ್ತಾ? ಇದೊಂದು ಅಷ್ಟು ರಿಚ್ ಇನ್ ಪ್ರೋಟೀನ್, ಅಯಾನ್, ಕ್ಯಾಲ್ಶಿಯಂ ಇದರಲ್ಲಿ ಎಲ್ಲನೂ ಇರುತ್ತೆ. ಮತ್ತು ಹಳೆ ಕಾಲದಲ್ಲಿ ಇದನ್ನು ಕುದುರೆಗಳಿಗೆ ಆಹಾರವಾಗಿ ಯೂಸ್ ಮಾಡ್ತಾಯಿದ್ರು. ಅದರಿಂದ ಇದಕ್ಕೆ ಹಾರ್ಸ್ ಗ್ರಾಮ್ ಅಂತ ಹೆಸರು ಬಂದಿದೆ. ಸೊ ಇವತ್ತಿನ ನಮ್ಮ ಸ್ಪೆಷಲ್ ರೆಸಿಪಿ ಯಾವುದಪ್ಪ ಅಂತಂದರೆ ಈ ಹುರುಳಿಕಾಳನ್ನು ಬಳಸ್ಕೊಂಡು ಮಾಡುವಂಥ ಟೇಸ್ಟಿಯಾಗಿರೋ ಹೆಲ್ದಿಯಾಗಿರೋ ರಸಂ. ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಫಾಲೋ ಮಾಡಿ, ಯೂಟ್ಯೂಬಲ್ಲಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಝೀರೋ ಆಯಿಲ್ ಕುಕಿಂಗ್. ನಮ್ಮ ಮನೆಯ ಅಡುಗೆ ಮನೆಯಲ್ಲಿದೆ ನಮ್ಮ ಎಲ್ಲ ರೋಗಗಳಿಗೂ ರಾಮಬಾಣ ಅನ್ನೋದನ್ನ ಮರಿದೆ ಇವತ್ತಿನ ಸ್ಪೆಷಲ್ ರೆಸಿಪಿನ ಸ್ಟಾರ್ಟ್ ಮಾಡೋಣ. ಸೊ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಫಸ್ಟು ನಾನು ರಸಂ ಪೌಡ್ರನ್ನ ರೆಡಿ ಮಾಡ್ಕೊತೀನಿ. ಅದಕ್ಕೆ ನಾನು ಖಾರಕ್ಕೆ ತಕ್ಕಷ್ಟು ಒಣಮೆಣಸಿನ್ಕಾಯಿ, 1 ಟೇಬಲ್ ಸ್ಪೂನಷ್ಟು ಜೀರಿಗೆ, ಮೆಂತೆಕಾಳು ಮತ್ತು ಕಾಳು ಮೆಣಸನ್ನು ತೊಗೊಂಡು ಹಸಿಯಾಗಿ ಇವುಗಳನ್ನ ಪುಡಿ ಮಾಡ್ಕೊಂಡಿದ್ದೀನಿ. ಆ ಪೌಡ್ರನ್ನ ನೀವು ಸೈಡಲ್ಲಿ ನೋಡ್ಬೋದು. ಮತ್ತು ಟೊಮ್ಯಾಟೊ, ಬೆಳ್ಳುಳ್ಳಿ, ಈರುಳ್ಳಿ, ಕರಿಬೇವು, ಹುಣಸೆ ಹಣ್ಣಿನ ರಸ ಮತ್ತು ಆಲ್ರೆಡಿ ಬೇಯಿಸಿಟ್ಕೊಂಡಿರುವಂಥ ಈ ಹುರುಳಿಕಾಳನ್ನು ನಾನಿಲ್ಲಿ ತೊಗೊತಾ ಇದ್ದೀನಿ. ಸೊ ನಾನಿಲ್ಲಿ ಮೊಳಕೆ ಕಟ್ಟಿರೋ ಹುರುಳಿಕಾಳನ್ನು ತೊಗೊಂಡಿದ್ದೀನಿ. ನೀವು ಬೇಕಾದರೆ ನಾರ್ಮಲ್ ಆಗಿರೋ ಹುರುಳಿಕಾಳನ್ನು ತೊಗೋಬೋದು. ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಸೊ ಇಲ್ಲೇನು ಮಾಡ್ತಾಯಿದ್ದೀನಿ, ನಾನು ಹುರುಳಿಕಾಳನ್ನು ಮೊಳಕೆ ಕಟ್ಟಿಸಿದ್ದೀನಿ. ನಾರ್ಮಲಾಗಿ ತೊಗೊಂಡ್ರು ಏನೂ ಡಿಫ್ರೆನ್ಸ್ ಆಗಲ್ಲ. ಬಟ್ ಮೊಳಕೆ ಕಟ್ಟಿಸಿದಾಗ ಏನಾಗುತ್ತೆ, ಅದರಲ್ಲಿರುವಂಥ ನಂಜಿನ ಅಂಶ ಹೋಗುತ್ತೆ ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ನಾನು ಎಲ್ಲ ಕಾಳನ್ನು ಮೊಳಕೆ ಕಟ್ಟಿಸಿ ತೊಗೊಳ್ಳೋದು. ಅದ್ರ ಜೊತೆ ಸ್ವಲ್ಪ ಹೆಸರು ಕಾಳನ್ನ ತೊಗೊಂಡಿದ್ದೀನಿ. 2 ವಿಸಿಲ್ ಅದನ್ನು ಕೂಗಿಸ್ಕೊಂಡು ನಾನು ಇಲ್ಲೇನು ಮಾಡ್ತಾಯಿದ್ದೀನಿ, ನೀರನ್ನು ಬಸಿದು ಬರೀ ಹುರುಳಿ ಕಾಳುಗಳನ್ನು ನಾನು ತರಿಯಾಗಿ ರುಬ್ಕೊತಾ ಇದ್ದೀನಿ. ನೀರನ್ನು ವೇಸ್ಟ್ ಮಾಡಬೇಡಿ, ಅದು ನೀರಲ್ಲಿ ತುಂಬ ನ್ಯೂಟ್ರಿಷನ್ ಇರುತ್ತೆ. ಸೊ ಅದನ್ನು ಅಡುಗೆಗೆ ಯೂಸ್ ಮಾಡೋಣ. ಈ ಥರ ತರಿಯಾಗಾದರೂ ರುಬ್ಕೋಬೋದು, ನುಣ್ಣಗಾದರೂ ರುಬ್ಕೋಬೋದು. ಸೊ ಆಮೇಲೆ ಒಂದು ಪಾತ್ರೆ ಇಟ್ಟು, ಪಾತ್ರೆ ಬಿಸಿ ಆದಮೇಲೆ ಜೀರಿಗೆ, ಸಾಸಿವೆ, ಕಡಲೆಬೇಳೆ, ಕರಿಬೇವು ಇವನ್ನೆಲ್ಲ ಹಾಕಿ ಅವುಗಳೆಲ್ಲ ಚಟಪಟ ಅನ್ನೋವರೆಗೂ ವೇಟ್ ಮಾಡಿ ಚೆನ್ನಾಗಿ ಬಾಡಿಸ್ಕೊಂಡ್ಬಿಟ್ಟು ಇದಕ್ಕೆ ನಾನು ಈರುಳ್ಳಿ ಮತ್ತು ಟೊಮ್ಯಾಟೊನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಎರಡನ್ನೂ ಸೈಮಲ್ಟೇನಿಯಸ್ ಆಗಿ ನಾನಿಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಇವುಗಳು ಎರಡನ್ನೂ ಚೆನ್ನಾಗಿ ಬೇಯಿಸ್ಕೋಬೇಕು. ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗೋವರೆಗೂ, ಟೊಮ್ಯಾಟೊ ಫುಲ್ ನುಣ್ಣಗಾಗಿ ಮೆತ್ತಗಾಗೋವರೆಗೂ ನಾನಿಲ್ಲಿ ಚೆನ್ನಾಗಿ ಅವುಗಳನ್ನ ಬೇಯಿಸ್ಕೊತಾ ಇದ್ದೀನಿ. ಬೇಯಿಸ್ಕೊಳ್ಳೋಕ್ಕೆ ನಾನು ಯೂಸ್ ಮಾಡ್ತಾ ಇರೋ ನೀರು ಆಲ್ರೆಡಿ ನಾವು ಹುರುಳಿಕಾಳನ್ನು ಏನು ಬೇಯಿಸ್ಕೊಂಡಿರ್ತೀವಲ್ಲ ಅದೇ ನೀರನ್ನು ನಾನಿಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ಅವುಗಳನ್ನ ಬೇಯಿಸ್ಕೊತಾ ಇದ್ದೀನಿ. ಯಾಕಂದರೆ ರಸಂ ಬಂದುಬಿಟ್ಟು ತೆಳ್ಳಗಿರುತ್ತೆ, ಅದರಲ್ಲಿ ಟೊಮ್ಯಾಟೊ ಎಲ್ಲ ಸ್ವಲ್ಪ ಸ್ಮ್ಯಾಶ್ ಆಗಿದ್ದಿದ್ರೆ ಚೆನ್ನಾಗಿ ಅನಿಸುತ್ತೆ. ಸೊ ಇದಕ್ಕೆ ನಾನು ಏನು ಮಾಡ್ತಾಯಿದ್ದೀನಿ, ಅರ್ಧದಷ್ಟು ಬೆಳ್ಳುಳ್ಳಿನ ಇವಾಗ ಹಾಕ್ಕೊತಾ ಇದ್ದೀನಿ. ಇನ್ನು ಅರ್ಧ ಬೆಳ್ಳುಳ್ಳಿನ ಲೇಟ್ರ್ ಆನ್ ನಾನು ಲಾಸ್ಟಿಗೆ ಇಳಿಸ್ಬೇಕಾದ್ರೆ ಕೊತ್ತಂಬರಿ ಸೊಪ್ಪಿನ ಜೊತೆ ಹಾಕ್ಕೊತೀನಿ. ಯಾಕಂದರೆ ಆ ಬೆಳ್ಳುಳ್ಳಿ ಘಮ ಸಖತ್ತಾಗಿರುತ್ತೆ. ಸೊ ನೋಡಿ, ಈ ಥರ ಟೊಮ್ಯಾಟೊ ಮತ್ತು ಈರುಳ್ಳಿ ಚೆನ್ನಾಗಿ ಕುದಿ ಬರಬೇಕು. ಫುಲ್ ಕುದಿ ಬಂದು ಸಾಫ್ಟ್ ಆಗಿದೆ ಅಂತ ಅಂದಾಗ ಒಂದು ಸ್ಮ್ಯಾಶರ್ ಸಹಾಯದಿಂದ ನಾನು ಇಲ್ಲೇನು ಮಾಡ್ತಾಯಿದ್ದೀನಿ, ಟೊಮ್ಯಾಟೊನ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಫುಲ್ ನುಣ್ಣಗೆ ಸ್ಮ್ಯಾಶ್ ಮಾಡ್ಕೊಳ್ಳೋದು ಬೇಡ, ಸ್ವಲ್ಪ ಅರ್ಧಂಬರ್ಧ ಸ್ಮ್ಯಾಶ್ ಆದರೆ ಸಾಕು. ಟೇಸ್ಟ್ ಇನ್ನೂ ಎನ್ಹ್ಯಾನ್ಸ್ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಸೊ ಇದನ್ನು ಸ್ಪೆಷಲಿ ವಿಂಟರ್ ಸೀಸನಲ್ಲಿ ಯಾಕೆ ಮಾಡ್ತಾರೆ ಗೊತ್ತಾ? ಈ ಹುರುಳಿಕಾಳು ದೇಹನ ಬೆಚ್ಚಗಿಡುತ್ತೆ ಮತ್ತು ಇಮ್ಯೂನ್ ಸಿಸ್ಟಮ್ನ ಬೂಸ್ಟ್ ಮಾಡುತ್ತೆ. ಕೋಲ್ಡ್ ಆ್ಯಂಡ್ ಕಫಿಂದ ಕೂಡ ನಮಗೆ ರಿಲೀಫ್ ಸಿಗುತ್ತೆ, ಡೈಜೆಷನಿಗೆ ಹೆಲ್ಪ್ ಆಗುತ್ತೆ. ಮತ್ತು ಇದರಲ್ಲಿರುವಂಥ ಎಸೆನ್ಷಿಯಲ್ ನ್ಯೂಟ್ರಿಷನ್, ಕ್ಯಾಲ್ಶಿಯಂ, ಐರನ್ನು, ಪ್ರೋಟೀನು ಇವೆಲ್ಲನೂ ವಿಂಟರ್ ಸೀಸನಲ್ಲಿ ನಮ್ಮ ಡಯಟ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿದ್ದು. ಪ್ರಕೃತಿ ಏನು ಮಾಡುತ್ತೆ ಗೊತ್ತಾ, ಯಾವ ಸೀಸನ್ಗೆ ಯಾವ ಆಹಾರ ಪದ್ಧತಿನ ನಾವು ರೂಢಿಸ್ಕೋಬೇಕು ಅದೇ ಥರ ಬೆಳೆಗಳನ್ನು ಕೊಡುತ್ತೆ. ಜಸ್ಟ್ ನಾವು ಅದನ್ನು ರೂಢಿಸ್ಕೋಬೇಕಷ್ಟೆ. ಆ ಟೈಮಲ್ಲಿ ಅದನ್ನು ಮಾಡ್ಕೊಂಡು ತಿನ್ನಬೇಕು. ಸೊ ಈ ಥರ ಆದಮೇಲೆ ನಾನು ಏನು ಮಾಡ್ತಾಯಿದ್ದೀನಿ, ಇದಕ್ಕೆ ಚೆನ್ನಾಗಿ ಕುದ್ಮೇಲೆ ಸೊ ಇಲ್ಲಿ ಹುಣಸೆ ಹಣ್ಣಿನ ರಸ ಹಾಕ್ಕೊಂಡು ಅದಕ್ಕೆ ಖಾರದ ಪುಡಿ ಮತ್ತು ಅರಿಶಿಣದ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಬಿಟ್ಟು ಫುಲ್ಲು ಕಳ ಕುದಿಬೇಕದು. ನೋಡಿ ಇಲ್ಲಿ ಎಷ್ಟೊಂದು ಕುದಿ ಬರ್ತಾಯಿದೆ. ಈ ಥರ ಕಳ ಕುದಿ ಬಂದಮೇಲೆ ನಾವು ಆಲ್ರೆಡಿ ರುಬ್ಬಿಟ್ಕೊಂಡಿರೋವಂಥ ಇದು ಏನು ಹುರುಳಿಕಾಳನ್ನು ನಾನಿಲ್ಲಿ ಆ್ಯಡ್ ಮಾಡ್ಕೊತೀನಿ. ನೋಡಿ ಚೆನ್ನಾಗಿ ಅದು ಕುದಿಯೋಕ್ಕೆ ಸ್ಟಾರ್ಟ್ ಆದಾಗ ಹುಣಸೆ ಹಣ್ಣಿನ ಘಮ ಮತ್ತು ಕರಿಬೇವು, ಬೆಳ್ಳುಳ್ಳಿ ಘಮ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಥರ ಘಮ ಬಂದ ಮೇಲೆ ನೀವೇನು ಮಾಡಬೇಕಂದ್ರೆ ಹುರುಳಿಕಾಳಿನ ಮಿಶ್ರಣನ ಇಲ್ಲಿ ಹಾಕೋಬೇಕಾಗತ್ತೆ. ಸೊ ಇದಿಷ್ಟು ಟೇಸ್ಟಿ ಇರುತ್ತಲ್ಲ, ಯಪ್ಪ ಸಖತ್ತಂದರೆ ಸಖತ್ತಿರುತ್ತೆ. ಬಾಯಲ್ಲಿ ಹಾಗೆ ನೀರು ಬರ್ತಾಯಿದೆ ನನಗೆ ಹೇಳಬೇಕಾದ್ರೆ, ಅಷ್ಟು ಟೇಸ್ಟಿ ಇರುತ್ತೆ. ನಾವು ಯಾವಾಗಲಾದರೂ ಸ್ವಲ್ಪ ನಮಗೆ ಹುಷಾರು ತಪ್ಪಿದೆ ಅಂದಾಗ ಕೂಡ ಇದನ್ನು ಮಾಡ್ಕೊತೀವಿ. ಇದ್ರ ಜೊತೆ ಕೊತ್ತಂಬರಿ ಮತ್ತು ಟೊಮ್ಯಾಟೊ ಹಾಕಿ ಪಚಡಿಗಳನ್ನ ಮಾಡ್ಕೊತೀವಿ. ಸೊ ಆಯಾ ದೇಹ ಅನುಗುಣವಾಗಿ ನಾವು ಆರೋಗ್ಯ ಪದ್ಧತಿನ ರೂಢಿಸ್ಕೊಂಡಾಗ ನಮಗೆ ಯಾವುದೇ ರೀತಿ ಮಾತ್ರೆಗಳ ಅವಶ್ಯಕತೆ ಕೂಡ ಇರೋಲ್ಲ. ಎಲ್ಲ ಆಹಾರ ಪದ್ಧತಿಯಲ್ಲೇ ನಾವು ನಮ್ಮ ದೇಹದ ಸುರಕ್ಷತೆಯನ್ನು ಕಾಪಾಡ್ಕೋಬೋದು. ಸೊ ನೋಡಿ, ಈ ಥರ ಹುರುಳಿಕಾಳು ಹಾಕಿದ್ಮೇಲೆ ಸ್ವಲ್ಪ ಗಟ್ಟಿ ಬರುತ್ತೆ. ನೀವು ನೀರು ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಲಿಕ್ವಿಡ್ ಜಾಸ್ತಿ ಮಾಡ್ಕೊಳ್ಳಿ. ಸೊ ನಮಗೆ ಲಿಕ್ವಿಡ್ ಬೇಡ ಅಂತ ಮನೆಯವರು ಮೊದಲೇ ಹೇಳಿದರು, ಸ್ವಲ್ಪ ಗಟ್ಟಿನೇ ಇರಲಿ ರಸಮ್ ಅಂತ. ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ಗಟ್ಟಿನೇ ಮಾಡ್ಕೊಂಡಿದ್ದೀನಿ.
ನೋಡಿ ಇಲ್ಲಿ ಟೇಸ್ಟ್ ನೋಡಿ ಅಬ್ಬಬ್ಬಾ ಸಖತ್ತಾಗಿತ್ತು. ಹುಳಿಗೆ ಹುಳಿ, ಖಾರಕ್ಕೆ ಖಾರ, ಟೇಸ್ಟ್ಗೆ ಟೇಸ್ಟು. ನೆಗಡಿ ಬಂದಿರೋ ನನಗೆ ಅಷ್ಟು ಟೇಸ್ಟ್ ಅನ್ನಿಸ್ತಾ ಇದೆ ಅಂದರೆ ನಾರ್ಮಲ್ ಆಗಿರೋರಂತೂ ಬಾಯಿ ಚಪ್ಪರ್ಸ್ಕೊಂಡು ತಿಂತಾರೆ, ಅಷ್ಟು ಚೆನ್ನಾಗಿರುತ್ತೆ. ಸೊ ನೋಡಿದ್ರೇ ಎಷ್ಟು ಸಖತ್ತಾಗಿದೆ ಅನಿಸುತ್ತೆ. ಆಮೇಲೆ ಇದನ್ನು ವಿಂಟರಲ್ಲಿ ಮಾಡ್ಕೊಂಡು ತಿನ್ನೋದು, ವಿಂಟರ್ ಅಂತಲ್ಲ, ನೀವು ಯಾವಾಗಲಾದರೂ ಮಾಡ್ಕೋಬೋದು, ಬಟ್ ವಿಂಟರಲ್ಲಿ ಇದನ್ನು ಜಾಸ್ತಿ ಮಾಡೋದು ಒಂದು ವಾಡಿಕೆ. ಸೊ ಇದು ಬೋನ್ ಹೆಲ್ತಿಗೆ ಕೂಡ ಹೆಲ್ಪ್ ಆಗುತ್ತೆ. ಆಮೇಲೆ ಈ ವಿಂಟರ್ ಸೀಸನಲ್ಲಿ ಬರುವಂಥ ಡಿಪ್ರೆಷನ್ಸ್ಗಳನ್ನ ಕೂಡ ಇದು ಕಡಿಮೆ ಮಾಡುತ್ತೆ. ಒಬ್ವಿಯಸ್ಲಿ ವಿಂಟರ್ ಸೀಸನಲ್ಲಿ ನಿದ್ದೆ ಸರಿ ಆಗ್ತಾ ಇರಲ್ಲ, ಕೆಲವೊಂದು ಏರುಪೇರುಗಳಾಗೋದ್ರಿಂದ ಸ್ವಲ್ಪ ಡಿಪ್ರೆಷನ್ ಅನ್ನಿಸ್ತಾ ಇರುತ್ತೆ, ಇಲ್ಲ ಆಲಸ್ಯತನ ಮೂಡಿರುತ್ತೆ. ಯಾಕಂದರೆ ಚಳಿ ಇರೋದ್ರಿಂದ ಸ್ವಲ್ಪ ಆ ಥರ ಏರುಪೇರು ಆಗೇ ಆಗುತ್ತೆ ಅಲ್ವಾ. ಸೊ ಅದಕ್ಕೋಸ್ಕರ ಆಯಾ ಕಾಲಕ್ಕೆ ತಕ್ಕಂತೆ ನಾವು ಆಹಾರ ಪದ್ಧತಿಗಳನ್ನ ರೂಢಿಸ್ಕೊಂಡಾಗ ಆವಾಗ ಆಗುವಂಥ ಪ್ರಾಬ್ಲಮ್ಸ್ಗಳಿಂದ ಕೂಡ ನಾವು ಹೊರಗಡೆ ಬರ್ಬೋದು. ಪ್ಲಸ್ ಇದನ್ನು ಆ್ಯಂಟಿ ಡಯಾಬಿಟಿಕ್ ಪ್ರಾಪರ್ಟಿ ಕೂಡ ಇದರಲ್ಲಿ ಹೇರಳವಾಗಿರುತ್ತೆ. ಸೊ ಡಯಾಬಿಟಿಸ್ ಇರೋರಿಗೆ ಇದನ್ನು ಜಾಸ್ತಿ ಕೊಡ್ತಾರೆ. ಮತ್ತು ಕೊಲೆಸ್ಟ್ರಾಲ್ನ ಕೂಡ ಇದು ಕಡಿಮೆ ಮಾಡುತ್ತೆ. ಇದು ಬ್ಲಡ್ ಪ್ರೆಷರ್ನ ಕೂಡ ಕಡಿಮೆ ಆಗುತ್ತೆ. ಸೊ ಎಲ್ಲ ರೀತಿ ಒಂದು ಡಯಾಬಿಟಿಕ್ ಒಂದನ್ನು ನಾವು ಕಂಟ್ರೋಲ್ ಮಾಡೋಕ್ಕೆ ಹೋದರೆ ಅದರಿಂದ ಬರೋ ಎಲ್ಲನೂ ಕಡಿಮೆ ಆಗುತ್ತೆ. ಸೊ ಇದು ಫುಲ್ಲು ಕುದ್ದ ಮೇಲೆ ಇನ್ನು ಇಳಿಸ್ಬೇಕು ಅನ್ನೋವಾಗ ನೀವು ರಸಮ್ ಪೌಡ್ರನ್ನ ಹಾಕಬೇಕು. ರಸಮ್ ಪೌಡ್ರು ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕಿ ಜಾಸ್ತಿ ಕುದ್ಸೋಕ್ಕೆ ಹೋಗಬೇಡಿ, ಆವಾಗ ಟೇಸ್ಟ್ ಅಷ್ಟು ಇರೋಲ್ಲ. ಜಾಸ್ತಿ ಕುದಿಬಾರ್ದು. ಅದು ರಸಮ್ ಪೌಡ್ರ್ ಹಾಕಿದ ಮೇಲೆ ಸ್ವಲ್ಪ ಒಂಚೂರು ಲೈಟಾಗಿ ಬಿಸಿ ಆಗಿದೆ ಅಂದಾಗ ಅದನ್ನು ಆಫ್ ಮಾಡಿ, ಆಮೇಲೆ ಬಿಸಿ 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 ಅನ್ನ, ಅಥವಾ ನೀವು ಇಡ್ಲಿಗೆ ತಿನ್ನೋದಾದರೆ, ನಮ್ಮನೇಲಿ ನಾವು ಇಡ್ಲಿಗೂ ಕೂಡ ಇದನ್ನು ತಿಂತೀವಿ, ದೋಸೆಗೂ ಕೂಡ ತಿಂತೀವಿ, ಸಖತ್ತಾಗಿರುತ್ತೆ, ಸೂಪರ್ ಟೇಸ್ಟಿ ಆಗಿರುತ್ತೆ. ಆಮೇಲೆ ಸ್ಪೆಷಲಿ ವೈಟ್ ರೈಸ್ಗಿಂತನೂ ಇದು ಬ್ರೌನ್ ರೈಸ್ಗೆ ಹೇಳಿ ಮಾಡಿಸಿರುವಂಥ ಕಾಂಬಿನೇಷನ್ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ. ನೋಡಿ, ನಾನು ಒಂದು ತಟ್ಟೆಗೆ ಬ್ರೌನ್ ರೈಸ್ ಹಾಕ್ಕೊಂಡ್ಬಿಟ್ಟು ಅದರ ಮೇಲೆ ಈ ರಸಮ್ನ ಹಾಕಿ, ಸೈಡ್ಗೆ ಒಂದು ಹಾಗಲಕಾಯಿನ, ಸ್ಟಫ್ಡ್ ಹಾಗಲಕಾಯಿನ, ಲಾಸ್ಟ್ ಟೈಮ್ ನನ್ನ ಪ್ರೀವಿಯಸ್ ವೀಡಿಯೋಸಲ್ಲಿ ತೋರಿಸಿದ್ದೀನಿ, ಎಣ್ಣೆ ಇಲ್ಲದೆ ಯಾವ ರೀತಿಯಾದಂಥ ಸ್ಟಫ್ಡ್ ಹಾಗಲಕಾಯಿನ ಮಾಡೋದಂತ ಹೇಳಿಬಿಟ್ಟು, ಅದನ್ನು ಸೈಡಿಗೆ ಇಟ್ಕೊಂಡು ತಿಂತಾ ಇದ್ದರೆ ಅಮ್ಮಮ್ಮಮ್ಮಮ್ಮಮ್ಮ. ಸಂಡೇ ದಿನ ಈ ರೀತಿಯಾದಂಥ ಒಂದು ಸ್ಪೆಷಲ್ ಆಗಿರುವಂಥ ಒಂದು ಲಂಚನ್ನ ಮಾಡಿ ಸಖತ್ತಾಗಿ ಮನಸ್ಸು ದೇಹ ಎರಡನ್ನೂ ತೃಪ್ತಿಗೊಂಡು, ನೆಗಡಿ ಕೂಡ ಸಾಕಮ್ಮ ನನಗೆ ನೀನು ಕೊಟ್ಟಿರೋ ಔಷಧಿ ಅಂತ ಹೇಳಿ ನೆಗಡಿ ಕೂಡ ನನ್ನನ್ನು ಬಾಯ್ ಹೇಳೋ ಸ್ಟೇಜ್ಗೆ ಬಂದುಬಿಟ್ಟು ಅಷ್ಟು ಟೇಸ್ಟಿಯಾಗಿರುತ್ತೆ. ಒಂದು ಸತಿ ನೀವು ಟ್ರೈ ಮಾಡಿ, ನನಗೆ ಮೆಸೇಜ್ ಮಾಡಿ ಹೇಳ್ತೀರಾ, ಜಯ ಆಸಮ್ ಆಗಿತ್ತು ಕಣೋ, ಸೂಪರ್ ಆಗಿತ್ತು ಅಂತ. ಅಷ್ಟು ಟೇಸ್ಟಿಯಾಗಿರುತ್ತೆ. ಅದು ಎಣ್ಣೆ ಇಲ್ಲದೆ ಮಾಡಿ ಇನ್ನೂ ಸಖತ್ ಟೇಸ್ಟಿಯಾಗಿರುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನಾಳೆ ಮತ್ತೊಂದು ಹೆಲ್ದಿ ರೆಸಿಪಿಯೊಂದಿಗೆ ನಿಮ್ಮ ಭೇಟಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.